ಇದೊಂದು ಭಾಳ ವಿಶೇಷ ಮತ್ತು ಎಲ್ಲರೂ ಗಮನಿಸ್ಕೋಬೇಕಾದ ಹಿರಿಯ ನ್ಯಾಯಾಧೀಶರೊಬ್ಬರು ತಮಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಮಹಿಳಾ ನ್ಯಾಯಾಧೀಶೆಯೊಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಬಹಿರಂಗ ಪತ್ರ ಬರೆದುಬಿಟ್ಟಿದ್ದಾರೆ. ಅದು ಬಹಿರಂಗ ಪತ್ರ ಏನೋ ಕ್ಲೋಸ್ಡಾಗಿ ಬರೆದಿದ್ರು, ಲೀಕ್ ಆಯಿತು ಅಂದರೆ ಬೇರೆಪ್ಪ. ಬಹಿರಂಗ ಪತ್ರ. ಸಾಮಾನ್ಯ ಪ್ರಜೆಗಳಿಗೆ ನ್ಯಾಯ ಕೊಡೋದಕ್ಕೆ ನಾನು ಈ ವೃತ್ತಿಗೆ ಬಂದೆ, ಆದರೆ ಈಗ ನಾನೇ ನ್ಯಾಯಕ್ಕೆ ಬಾಗಿಲು ಬಡಿಬೇಕಾಗಿದೆ. ಕಳೆದ ಕೆಲವು ತಿಂಗಳಿಂದ ತನ್ನ ಕೆಲಸದ ಸ್ಥಳದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅವರ ಸಹಾಯಕರು ಲೈಂಗಿಕ ದೌರ್ಜನ್ಯ ಎಸಗ್ತಿದ್ದಾರೆ. ಹುಳುಗಿಂತ ಕೆಟ್ಟದಾಗಿ ನೋಡ್ಕೋತಿದ್ದಾರೆ. ರಾತ್ರಿ ಹೊತ್ತು ಸಿಗು ಒಂಟಿ ಅಂತೆಲ್ಲ ಹೇಳ್ತಾರೆ. ಆಗ್ತಾ ಇಲ್ಲ ನನ್ನ ಕೆಲಸ, ಈ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸಿದ್ದು, ನನಗೆ ಪರ್ಮಿಷನ್ ಕೊಟ್ಬಿಡಿ ಅಂತ ಕೇಳಿದ್ದಾರೆ. ಅನ್ಬಿಲೀವಬಲ್. CJIಗೆ ಇದನ್ನು ಗಂಭೀರವಾಗಿ ತೊಗೊಂಡು ವರದಿ ಕೇಳಿದ್ದಾರೆ. ಆದೇಶ ಗೊತ್ತಿಲ್ಲ, ನ್ಯಾಯಾಂಗದ ತನಿಖೆಯಲ್ಲಿ ಏನು ಬರುತ್ತೋ ಏನು ಬರಲ್ವೋ. ಬಟ್ ಒಂದಂತೂ ನಿಜ, ಇಟ್ಸ್ ಭಾಳ ಒಳ್ಳೆ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಎಸ್, ಕೇಸ್ ವಾಪಸ್ ಪಡೆಯೋದ್ರಲ್ಲಿ ಸರ್ಕಾರ ಇಬ್ಬಗೆ ನೀತಿಯನ್ನು ಅನುಸರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜನಪ್ರತಿನಿಧಿಗಳ ಕೇಸ್ ವಾಪಸ್ ಪಡೆಯೋಕೆ ಸರ್ಕಾರ ಯಾವುದೇ ರೂಲ್ಸ್ನ ಅಡ್ಡಿ ಹಾಕಲ್ಲ. ಆದರೆ ರೈತರು, ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸ್ನ ವಾಪಸ್ ಪಡೆಯೋಕೆ ಮಾತ್ರ 108 ರೂಲ್ಸ್ಗಳು. ಇವತ್ತು ಗೃಹ ಮಂತ್ರಿಗಳು ಮಾತನಾಡಿದ್ರು. ರೈತರ ಸಮಸ್ಯೆಗಳಿಗೆ ಹೋರಾಟ ಮಾಡಿರುವ ರೈತರು ಹಾಗೂ ಕನ್ನಡ ಭಾಷೆ, ನೆಲ, ಜಲ ರಕ್ಷಣೆಗಾಗಿ ಹೋರಾಟ ನಡೆಸಿರುವಂತಹ ಹೋರಾಟಗಾರರ ಮೇಲೆ 46 ಪ್ರಕರಣಗಳು ದಾಖಲಾಗಿವೆ. ಈ ಪ್ರಕರಣಗಳನ್ನು ಹಿಂಪಡೆಯಲು ಮೊದಲು ಪ್ರಸ್ತಾವನೆ ಬರಬೇಕು, ಬಳಿಕ ನಿಯಮಾನುಸಾರ ಅವುಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಆದರೆ ಈಗ ಉಡ್ತಾ ಇರುವಂತಹ ಪ್ರಶ್ನೆ, ಕಾಂಗ್ರೆಸ್ ನಾಯಕರ ಮೇಲಿನ ಮೇಕೆದಾಟು ಕೇಸ್, ಡಿಸಿಎಂ ಮೇಲೆ ಅವರ ವಿರುದ್ಧ ಸಿಬಿಐ ಕೇಸ್ ವಾಪಸ್ ಪಡೆದಾಗ ಯಾವ್ಯಾವ ನಿಯಮಾನುಸಾರ ಪ್ರಸ್ತಾಪ ಆಗಿತ್ತಿಲ್ಲಿ ಅಂತ ಪ್ರಶ್ನಿಸ್ತಾ ಇದ್ದಾರೆ ಜನ. ಏನಿದು ಸ್ಟಾರ್ಟಿಂಗಲ್ಲಿ ಓದಿದ್ದು ವಾಪಸ್ ಪಡೆಯೋಕ್ಕೆ ಇಬ್ಬುಗೆ ನೀತಿ ಅನುಸರಿಸುತ್ತಿದೆ ಅಂತ ಅನಿಸುತ್ತಿದೆ. ಅನಿಸೋದೇನಿಲ್ಲ, ಇಬ್ಬುಗೆ ನೀತಿನೇ. ಅದೇ ಮಾಡೋದು. ವೋಟ್ ಹಾಕುವ ಜನ ಇದ್ದೀರಲ್ಲ, ನೀವು ಥರ್ಡ್ ಗ್ರೇಡ್ ಸಿಟಿಸನ್ಗಳು. ಯಾಕೆ ಸರ್? ಯಾಕೆಂದ್ರೆ ಇನ್ಯಾಕಿರೋದು? ಓಟ್ ಹಾಕಿ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಇನ್ನೇನಕ್ಕಿರೋದು? ಮತ್ತು ನೀವು ಜೀತ ರಾಜಕೀಯದಲ್ಲಿರುವವರಿಗೆ ಅಧಿಕಾರವನ್ನು ಪಡ್ಕೊಂಡು ಅದನ್ನು ಅನುಭವಿಸ್ತಾ ಇರೋರಿಗೆ ಜೀತಕ್ಕೆ ಯಾರಿದ್ದಾರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅದು ಮತದಾರರು. ಏನು ಪ್ರಬುದ್ಧ ಮತದಾರರು, ಪ್ರಬುದ್ಧ ಇದು ಸುಳ್ಳು. ಜೀತ ಮತದಾರರು ಅಂದರೆ ಜೀತದವರು ಅಷ್ಟೇ, ಓಟ್ ಹಾಕಕ್ಕಿದ್ದೀರಿ. ಹಾಗಾಗಿ ಅವ್ರ ಕೇಸ್ ಅವರು ವಾಪಸ್ ಪಡ್ಕೋತಾರೆ. ಸರ್, ಕ್ರಿಮಿನಲ್ ಕೇಸು ಇತ್ಯಾದಿನೂ ಆಗಿದ್ರೆ ಬೇರೆ ಅಲ್ಲ ಸರ್, ಈ ಥರದ್ದು ಯಾವ್ದಾದ್ರು ಆಗಲಿ ಹೇಳ್ತಿರೋದು, ಅದು ಕೇಸ್ ಅವರು ವಾಪಸ್ ತಗೋತಾರೆ, ಅವ್ರದ್ದವ್ರು ತಗೋತಾರೆ. ಮಾಲೀಕ ಏನು ಮಾಡಬೇಕು? ಮತ್ತೆ ಮಾಲೀಕ ಅವನು ಬಚಾನ್ ಮಾಡ್ಕೋತಾರೆ. ಅದು DCM ಕೇಸ್ ಆದ್ರೇನು, ಮೇಕೆದಾಟ ಆದ್ರೇನು, ಇದಕ್ಕೆ ಮೊದಲು ಪ್ರಸ್ತಾವನೆ ಬರಬೇಕು. ಎಲ್ಲಿಂದ ಬರಬೇಕು ಡಾಕ್ಟ್ರೇ? ಬ್ರಹ್ಮನ, ವಿಷ್ಣುನ, ಮಹೇಶ್ವರನ ಅಥವಾ ಪಟಾಲಮ್ಮನ ಕಡೆಯಿಂದ ಬರಬೇಕಾ? ಎಲ್ಲಿಂದ ಬರಬೇಕು ನಿಮಗೆ ಪ್ರಸ್ತಾವನೆ? ನೀವೇ ಯಾಕೆ ಮಾಡಬಾರ್ದು? ನೀವೇ ತರಿಸಿ ಅದನ್ನು ತೆಗಿಯೋ ಕೇಸ್ ಆಗಿದ್ದರೆ ಸ್ಪೆಷಲ್ ಕೇಸ್ ಅಂತ ಅದನ್ನು ಮಾಡಲ್ಲ. ಯಾಕೆ ಅಂದರೆ ಭ್ರಮೆಯಲ್ಲಿರುವ ಜನರಿಗೆ ಅಪ್ಪಿತಪ್ಪಿ ಎಚ್ಚೆತ್ಕೊಳ್ಳೋ ಪರಿಸ್ಥಿತಿ ಬಂದರೆ ಪದೇ ಪದೇ ತೋರಿಸಲಿಕ್ಕೆ ಬಾಯಿ ಮುಚ್ಕೊಂಡಿರಿ. ನಿಮ್ಮ ಕೆಲಸ ಓಟ್ ಹಾಕೋದು, ಹೋರಾಟ ಗಿರಾಟ ಅಂತ. ಅದಕ್ಕೆ ತಲೆ ಹಾಕೂಡ್ದು. ಅದೆಲ್ಲ ಹೇಳಕ್ಕೆ ನಾವಿದ್ದೀವಿ. ಈ ನಾಡಿನ ನೆಲ ಜಲ ಭಾಷೆಗೆ ಯಾರಾದರೂ ಅಡ್ಡ ಬಂದರೆ ಅಂತ ಹೇಳೋಕ್ಕೆಲ್ಲ ನಾವಿದ್ದೀವಿ, ಹೇಳ್ಕೊಂಡಿರ್ತೀವಿ ಅಷ್ಟೇ. ಇವ್ರ ಲೆವೆಲ್ಗಳು ಇಲ್ಲ ಅನ್ನೋದಿದ್ರೆ ಲೆಟ್ ಮೀ ಸಿ ವಾಟ್ ದಿಸ್ ಆನರಬಲ್ ಹೋಮ್ ಮಿನಿಸ್ಟರ್ ವಿಲ್ ಡು. KSRTC ಹೆಸರಿನ ವಿಚಾರದಲ್ಲಿ ಕರ್ನಾಟಕ ಕೇರಳ ಮಧ್ಯೆ ಗಲಾಟೆ ಇತ್ತು. ಕೇರಳದವ್ರಿಗೆ ನಮ್ಮದು ಅಂತಿದ್ರು, ಯಾರೊಬ್ಬರು ಸುಮ್ಮನೆ ಸರಿಯಾಗಲ್ಲ, ಅಯ್ಯಪ್ಪ ಸ್ವಾಮಿಗೆ ಒಂದು ನೆಟ್ಗೆ ತಯಾರಿ ಮಾಡೋಕ್ಕಾಗಿಲ್ಲ, KSRTC ಬೇರೆಯವ್ರಿಗೆ ಆಯಿತು. ಅದಕ್ಕೆ ಕೇಸ್ ಹಾಕ್ಕೊಂಡಿದ್ರು, ಸೋತಿದ್ರು. ಮತ್ತು ಹೈಕೋರ್ಟ್ಗೆ ಮದ್ರಾಸಲ್ಲಿ ಹೋಗಿದ್ರು, ಅಲ್ಲೂ ಸೋತೋಗಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ, ಇಲ್ಲರಿ ಅದು ಕರ್ನಾಟಕದ ಹೆಸರು ಅವ್ರು ಏನಾದ್ರು ಬಳಸ್ಕೋಬೋದು, ಹೋಗ್ರಿ ಎತ್ಲ ಕಡೆಗೆ ಅಂತ ಕಳಿಸಿದ್ದಾರೆ. ಗಂಡ ಬೇರುಂಡ ಚಿಹ್ನೆನ ಟ್ರೇಡ್ ಮಾರ್ಕಾಗಿ ನಾವು ಪಡ್ಕೊಂಡಿದ್ದೀವಿ. 2013 ನಾವು ಅದನ್ನು ರಿಜಿಸ್ಟರ್ ಮಾಡಿಬಿಟ್ಟಿದ್ದೀವಿ ಟ್ರೇಡ್ ಮಾರ್ಕಲ್ಲಿ. ಇವರು 19ರಲ್ಲಿ ಕೇರಳ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಹೆಸರು ನೋಂದಾಯಿಸಿದ್ದಾರೆ. ಅದಕ್ಕೇನು ಮಾಡೋಣ ಈಗ? ಅವ್ರಿಗೆ ಈಗ ನಿರಾಸೆ ಆಗಿದೆ ಅಷ್ಟೇ. ನಿರಾಸೆ. ಈಗ ನಾವು ಕೇಸ್ ಹಾಕ್ಬೇಕು, ನೀ KSRTC ಅಂತ ಇಟ್ಕೊಳ್ಳಂಗಿಲ್ಲ ಅಂತ. ಕೇಸ್ ಹಾಕ್ಬೇಕು ಅವ್ರ ಮೇಲೆ. ನೀ ಇಟ್ಕೊಳ್ಳಂಗಿಲ್ಲ KSRTC ಅಂತ, ನೀ ಬೇರೆ ಹೆಸರು ಮಾಡ್ಕೊಳ್ಬೇಕು. KRTC ಯಾವುದೋ ಒಂದು TC.
ಎಸ್. ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಹುಟ್ಟುಹಬ್ಬದಂದೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಡಿಸಿಎಂಗಳಾಗಿ ದಿಯಾ ಕುಮಾರಿ, ಪ್ರೇಮಚಂದ ಭೈರವಾ ಪದಗ್ರಹಣವನ್ನ ಮಾಡಿದ್ರು. ಈ ಕ್ಷಣಕ್ಕೆ ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಗಜೇಂದ್ರ ಸಿಂಗ್ ಶೇಖಾವತ್, ವಸುಂಧರಾ ರಾಜೆ, ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಸಾಕ್ಷಿಯಾದರು. ರಾಜಕೀಯ ವೈರಿಗಳಾಗಿರುವಂತಹ ಗೆಹ್ಲೋಟ್ ಮತ್ತು ಶೇಖಾವತ್ ಅಕ್ಕಪಕ್ಕ ಕೂತು ಮಾತನಾಡಿಕೊಂಡದ್ದು ಎಲ್ಲರ ಗಮನ ಸೆಳೆಯಿತು. ಬ್ಯೂಟಿ ಇದೆಲ್ಲದರ ಮಧ್ಯೆ ಒಂದು ಅದ್ಭುತವಾಗಿ ಕಾಣಿಸೋದು ನನಗೆ ಕಾಣಿಸಿದ್ದೇನಪ್ಪ ಅಂದರೆ ವಿದ್ಯಾರ್ಥಿಯಾಗಿ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಅದು ಅದನ್ನು ಗಮನಿಸೋ ವಿಚಾರದಲ್ಲಿ ಅನಿಸಿದ್ದು, ಅಶೋಕ್ ಗೆಹ್ಲೋಟು ಸ್ವೆರಿಂಗ್ ಇನ್ ಸೆರೆಮನಿಗೆ ಹೋಗ್ತಾರೆ. ಭೂಪೇಶ್ ಬಘೇಲ್ ಛತ್ತೀಸ್ಗಢದಲ್ಲಿ ಸ್ವೆರಿಂಗ್ ಇನ್ ಸೆರೆಮನಿಗೆ ಹೋಗ್ತಾರೆ. ಹೇಗೋ ಸರ್ ಅಲ್ಲಿ ಹೋಗ್ತಾರಲ್ಲಿ 18 ವರ್ಷ ಅಧಿಕಾರ ನಡೆಸಿದ್ರು, ಅದೇ ಪಕ್ಷ ಆಗಿದ್ರು ನಿನಗಿಲ್ಲಪ್ಪ CM ಪದವಿ ಅಂದ್ರು ಶಿವರಾಜ್ ಸಿಂಗ್ ಚೌಹಾಣ್ ಹೋಗ್ತಾರೆ. ಅದು ಬೇರೆ, ಸೇಮ್ ಪಾರ್ಟಿ. ಈ ಅಪೋಸಿಷನ್ ಅವರು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಸ್ವೆರಿಂಗ್ ಇನ್ ನೆಕ್ಸ್ಟ್ ಸಕ್ಸೆಸಿವ್ ಗೌರ್ಮೆಂಟ್ಗಳಿಗೆ ಹೋಗೋದಿಲ್ಲ. ದಟ್ಸ್ ರಿಯಲಿ ದಿ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ರಾಜಕೀಯ ಏನೇ ಇರಲಿ ಅಮೆರಿಕದಲ್ಲೂ ನಡೆಯಲ್ಲ, ಅಲ್ಲೂ ನಡೆಯಲ್ಲ. ಬೆಡ್ಸ್ ಕಟ್ಬಿಡ್ತೀನಿ ಬೇಕಾರೆ. ಟ್ರಂಪ್ ನಾಳೆ ಅಪ್ಪಿ ಗೆದ್ಬಿಟ್ಟು ಸ್ವೇರಿಂಗ್ ಇನ್ ಆಗ್ಬಿಟ್ರೆ ಬೈಡನ್ ಹೋಗ್ಬಿಡ್ತಾರ? ಈಗ ಬೈಡನ್ ಗೆದ್ದಾಗ ಟ್ರಂಪ್ ಹೋದ್ರಾ? ಹೋಗಲ್ಲ. ಬ್ಯೂಟಿ ವೆರಿ ಗುಡ್. ದಾವಣಗೆರೆಯ ಅವರಗೊಳ ಗ್ರಾಮದ ಈರಮ್ಮ ಮತ್ತು ಶ್ರುತಿ ಸಹೋದರಿಯರ ವಿಚಾರವಾಗಿ ಬೆಳಕು ಕಾರ್ಯಕ್ರಮದಲ್ಲಿ ಅಕ್ಟೋಬರ್ 27ನೇ ತಾರೀಕು ಪ್ರಸಾರ ಮಾಡಲಾಗಿತ್ತು. ಇವರಿಬ್ಬರು ಕೂಡ ಅಂಧರು. ಇನ್ಸೈಟ್ ಕೋಚಿಂಗ್ ಸೆಂಟರ್ ಸಂಸ್ಥಾಪಕ ವಿನಯ್ ಕುಮಾರ್ ಇದನ್ನು ಗಮನಿಸಿಕೊಂಡು ಅವರಿಬ್ಬರಿಗೂ ಕೂಡ ನೆರವಾಗಿದ್ದಾರೆ. ಈರಮ್ಮ ಅವರಿಗೆ ಹೊಲಿಗೆ ಯಂತ್ರವನ್ನು ಕೊಡಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಶ್ರುತಿ ಅವರ ಕಾಲೇಜಿನ ಶುಲ್ಕ, ಅವಳಿಗೆ ಕಣ್ಣಿಂದು 80% ಏನೋ ಕಾಣಲ್ಲ, ಅದ್ರೊಳಗೆ ಹೊಲಿತಾಳೆ. ಹೌದು ಸರ್, ಅದಕ್ಕೆ ಅದು ಇನ್ಯಾರು ಅನ್ಕೊಳ್ಳೋದು ಬೇಡ. ಕಣ್ಣಿಲ್ಲ ಅಂತ ನೀವು ಹೊಲಿಗೆ ಯಂತ್ರ ಕೊಡಿಸ್ಬಿಟ್ರೆ ಪ್ರಯೋಜನ ಏನು ಅಂತ ಹಂಗಲ್ಲ ಅದು. ಸಹಾಯ ಮಾಡೋಕ್ಕೆ ಸಾಧ್ಯ ಆಗಿದ್ದು ಪಬ್ಲಿಕ್ ಟಿವಿಯಿಂದ. ಮೊದಲನೇದಾಗಿ ನಿಮಗೆ ಧನ್ಯವಾದ ತಿಳಿಸ್ಬೇಕು. ನೀವು ಈ ರೀತಿ ಕಷ್ಟದಲ್ಲಿರೋರನ್ನ ಐಡೆಂಟಿಫೈ ಮಾಡಿ ಸಮಾಜದಲ್ಲಿ ಸಹಾಯ ಮಾಡೋದಕ್ಕೆ ತುಂಬ ಜನ ಇರ್ತಾರೆ, ಅವ್ರನ್ನೂ ಐಡೆಂಟಿಫೈ ಮಾಡಿ ಈ ರೀತಿ ಸಹಾಯ ಮಾಡೋ ಮನಸ್ಸಿರೋರು ನೀವು ಕರ್ಕೊಂಡು ಬರೋದು ಅದು ಕೂಡ ಒಂದು ಒಳ್ಳೆ ಕೆಲಸ. ಹಾಗಾಗಿ ಪಬ್ಲಿಕ್ ಟಿವಿಗೂ ರಂಗನಾಥ್ ಸರ್ಗೂ ಒಂದು ಧನ್ಯವಾದ ಹೇಳ್ತೀನಿ. ನಾಳೆ IAS KS ಮಾಡ್ತೀನಿ ಅಂತ ಮುಂದೆ ಬಂದರೆ ನಮ್ಮದು ಇನ್ಸೈಟ್ಸ್ IAS ತುಂಬ ದೊಡ್ಡ ಸಂಸ್ಥೆ ಅದು, ಅಲ್ಲಿ ಅವರಿಗೆ ಉಚಿತವಾಗಿ IAS KS ಕೋಚಿಂಗ್ ಕೂಡ ಕೊಡ್ತೀನಿ ಅಂತಂದು ನಿಮ್ಮ ಮೂಲಕ ಅವರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ. ನಾನು ಬೆಳಕು ಕಾರ್ಯಕ್ರಮಕ್ಕೆ ಹೋಗಿದ್ನಿ ಸರ್. ಅವಾಗ ನಾನು ಹೆಲ್ಪ್ ಕೇಳಿದ್ನಿ ಸರ್, ನಮಗೆ ರಾಟಿ ಬೇಕು ಸರ್ ಹೊಲಿಯಕ್ಕೆ ಅಂತಂದು. ಮತ್ತು ನಮ್ಮ ತಂಗಿಗೆ ಫೀಸ್ ಇರಲಿಲ್ಲ ಸರ್, ಅದಕ್ಕೆ ಫೀಸ್ ಕೇಳಿದ್ನಿ ಸರ್. ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಮತ್ತು ವಿನಾಯಕ್ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್, ರಾಟಿ ಮತ್ತು ದುಡ್ಡು ಕೊಟ್ಟಿದ್ದಾರೆ ಸರ್, ಅವರಿಗೆ ಧನ್ಯವಾದಗಳು. IAS KS ಏನಾರು ಇರುತ್ತೆ ಅಂದರೆ ನಾನು ಮಾಡಿಕೊಡ್ತೀನಮ್ಮ, ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸರ್. ಅನ್ನಭಾಗ್ಯದ ಅಕ್ಕಿ ಕೊಡೋ ವಿಚಾರದಲ್ಲಿ ಮತ್ತೆ ಮೋಸ, ಮಹಾಲಕ್ಷ್ಮಿ ತೂಕದ ಮೋಸ ಮಾಡಿಬಿಡ್ತಿದ್ರಂತೆ, ಹಳೇ ಕತೆ ಅದು. ಆಮೇಲೆ ತಕ್ಷಣ ಆಹಾರ ಸಚಿವರು ಹೇಳಿದಾರಂತೆ ಕ್ರಮ ತಗೊಂಡ್ಬಿಡ್ತೀವಿ ಅಂತ. ಏನಪ್ಪ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಬಕೆಟ್ ಇಟ್ಬಿಟ್ಟು ಅದ್ರ ಅರ್ಧ kg ಬರುತ್ತೆ, ಅದನ್ನು ಸೇರಿಸ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಅದು. ಶಾಪುರದಲ್ಲಿ ಬಲೆ ಬೀಸಿದ್ದಾರೆ ಪೊಲೀಸ್ನವರು. ಈತ ಮಹಾಲಕ್ಷ್ಮಿ ಲೇಔಟಲ್ಲಿ ನೆನ್ನೆ ಸಂಜೆ ಹಾಕಿದ್ದು ಟಾರ್ ರೋಡು ಇವತ್ತು ಬೆಳಗಿನ ಜಾವ ಕಿತ್ಕೊಂಡು ಹೋಗ್ತಿತ್ತಂತೆ. ಮೋಸ್ಟ್ಲಿ ಚಳಿಗಿರಬೇಕು. ಚಳಿಗ ಸರ್? ಹಾಂ, ಅದು ಹಾಕಿರೋ ರೀತಿ ಹಂಗಿದೆ ಸರ್. ಇಲ್ಲ, ಯಾರೊಬ್ರು ಹೇಳ್ಬೋದಿತ್ತು, ಇಂಜಿನಿಯರ್ಗಳು ಯಾರು ಕಾರ್ಪೊರೇಷನವರು ಏನಂತ ಸರ್, ಇದು ವೆದರ್ ಕಂಡೀಷನ್ಸಲ್ಲಿ ಚಳಿ ಆಗತ್ತಲ್ಲ, ಹಂಗಾಗಿ ರೋಡ್ ಕಿತ್ಕೊಂಡ್ಬರ್ತಾ ಇದೆ ಅಂತ ಹೇಳ್ಬೋದಿತ್ತಪ್ಪ. ಅಲ್ರಿ, ಕಲ್ಲಿದ್ದಲು ಕಾಣೆ ಆಗಿದ್ದಕ್ಕೆ ಇಲಿ ಕಾರಣ ಅನ್ನೋದಾದರೆ ಟಾರ್ ರಾತ್ರಿ ಹಾಕಿದ್ದು ಬೆಳಗ್ಗೆ ಕಿತ್ಕೊಂಡು ಹೋಗೋಕ್ಕೆ ಚಳಿ ಕಾರಣ ಅಂತ ಹೇಳೋಕ್ಕಾಗಲ್ವೇ? ನಿಮ್ಗೆ ಅಷ್ಟು ಹೊಳೆಯೋದು ಬೇಡವಾ? ಏನ್ರಪ್ಪ ನೀವೆಲ್ಲ ಇಂಜಿನಿಯರ್ಗಳು. ಕಾಮಗಾರಿ ಸರಿ ಇಲ್ಲ ಅಂತ ನಿಲ್ಸಿದ್ರಂತೆ ಸರ್. ಇನ್ನು ಬಳ್ಳಾರಿ ಕುರುಗೋಡ್ನಲ್ಲಿ ಗಾಂಧಿ ತತ್ವ ಆಧಾರಿತ ವಸತಿ ಶಾಲೆ, ಅನ್ಬಿಲೀವಬಲ್, ಹಳೇದೊಂದು ಮುಚ್ಚೋಗಿರೋ ಚಿತ್ರಮಂದಿರದಲ್ಲಿ ಈ ಶಾಲೆ ನಡೆಸ್ತಾ ಇದ್ದಾರಂತೆ, ವಸತಿ ಶಾಲೆ. ನಮ್ಮವ್ರು ತೋರಿಸಿದ್ದಾರೆ. ಏನಂತ ಸರ್, ಕೆಳಗಡೆಗೆ ಒಂದು ಕ್ಲಾಸು ಸರ್, ಬಾಲ್ಕನಿ ಲೆವೆಲಲ್ಲಿ ಒಂದು ಕ್ಲಾಸು ಸರ್, ತಗೊಳ್ಳಿ ಸರ್ ಹೆಂಗಿದೆ ಸ್ಕೀಮು ಅಂತ. ಏನಿದ್ನೋ ಬಿದ್ದು ಅಂತ ಓಡೋಗಿ ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಂತೆ, ಇದು ಬಾಡಿಗೆಗೆ ಬೇಕು ಒಂದು ವಸತಿ ಶಾಲೆ ನಡೆಸೋಕ್ಕೆ ಯಾರು ಜಾಗ ಕೊಡಿ ಅಂತ. ಅಲ್ರಿ, ಯಾರಾದರೂ ತಗೊಂಡೋಗಿ ಆ ಜಾಗಕ್ಕೆ ಹಾಕ್ತಾರೇನ್ರಪ್ಪ? ಒಬ್ರದೊಬ್ರು ಕೇಳಿಸ್ಕೊಂಡು ಡಿಸ್ಟರ್ಬ್ ಆಗಲ್ವಾ? ಕಾಮನ್ಸ್ ಡಿಸ್ಟರ್ಬ್ ಮನೆ ಹಾಳಾಗಲಿ ರೀ. ಯಾವ್ದಾರು ಇದು ಫಿಲಮ್ ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ಕ್ಲಾಸ್ ಮಾಡಿಸ್ತೀರೇನ್ರಿ? ಮೋಸ್ಟ್ಲಿ ಹಿಂಗಿರ್ಬೋದು ಪಾಪ ಅಧಿಕಾರಿದ ಉದ್ದೇಶ. ಪಾಸಿಟಿವ್ಲಿ ನೋಡೋಣ ಇದನ್ನೆಲ್ಲ. ಹೇಗೆ? ಜೀವನ ಎಂಬುದು ಒಂದು ಚಿತ್ರ ಬಿದ್ದಂತೆ ತೆರೆದುಕೊಳ್ತಾ ಹೋಗುತ್ತೆ. ಹಾಗೆ ಅದರ ನೈಜ ಅನುಭವ ಆ ಥರ ಚಿತ್ರಮಂದಿರದ ಒಳಗಡೆನೇ ಬಂದರೆ ವೈ ಡೋಂಟ್ ವಿ ಸಿ ಪಾಸಿಟಿವ್ಲಿ ಇದನ್ನೆಲ್ಲ?
ಎಸ್, ಉತ್ತರ ಕರ್ನಾಟಕದ ಕಡೆ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿಬಿಟ್ಟಿದೆಯಂತೆ. ಯಾದಗಿರಿ ಸುರಪುರ ತಾಲೂಕಿಗೆ ಪೊಲೀಸ್ನವರು ಹುಡುಕಾಡ್ತಿದ್ದಾರೆ. ಇನ್ನು ಈ ಕಡೆ DRDOನವರು ಮಾನವರಹಿತ ವಿಮಾನದ ಒಂದು ಪರೀಕ್ಷಾ ಪ್ರಯೋಗ ಮಾಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಕುದಾಪುರ ಹಳ್ಳಿ ಬಳಿ ಸಕ್ಸಸ್ ಆಗಿದೆ, ಯಶಸ್ವಿಯಾಗಿದೆ ಅಂತ ಅವರು ಹೇಳಿದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು. ಯಶಸ್ವಿಯಾಗಿದ್ದರೆ. ಕಾಡಾನೆ ದಾಳಿಗೆ ಸಿಲುಕಿ ಅರ್ಜುನ ಸಾವನ್ನಪ್ಪಿ ಇಂದಿಗೆ 11ನೇ ದಿನ. ಮಾವುತನ ಕುಟುಂಬಸ್ಥರೆಲ್ಲ ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಿದ್ರು. ನಿನ್ನೆ ರಾತ್ರಿ ಕಾಡಾನೆಗಳು ಬಂದು ಅರ್ಜುನನ ಸಮಾಧಿಗೆ ಹಾಕಿದಂತಹ ತಂತಿ ಬೇಲಿಯನ್ನೆಲ್ಲ ಕಿತ್ತು ಹಾಕಿವೆ. ಹೀಗಾಗಿ ಇಲ್ಲಿ ಸ್ಮಾರಕ ನಿರ್ಮಿಸಿ ಸೋಲಾರ್ ಬೇಲಿಯನ್ನು ಅಳವಡಿಸಿ ಅನ್ನೋದು ಗ್ರಾಮಸ್ಥರ ಕೂಗು. ಅಪ್ಪ ಹೇಳ್ಸಪ್ಪ, ಎತ್ತು ರಾಜ ಎತ್ತು, ನೀ ಯಾವ ವಾನಿಗೆ ಎದುರ್ತಾವನಲ್ಲ ಎತ್ತು ಮಗನ.